ನನ್ನ ಆತ್ಮೀಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ, ಇವತ್ತೇನು ಕೋಗಿಲನ್ನ ಉಳಿಸಿ ಏನು ವಲಸೆ ಬಾಂಗ್ಲಾದೇಶಿಯರನ್ನ ತೊಲಗಿಸಿ ಅನ್ನುವಂತ ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಅದರಲ್ಲೂ ಈ ಹೋರಾಟ ಪೊಲೀಸರ ಅಡೆತಡೆಯ ಮಧ್ಯದಲ್ಲೂ ಪೊಲೀಸರು ಈ ಒಂದು ಹೋರಾಟವನ್ನ ಈ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕಲು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ರು. ಈ ಪ್ರಯತ್ನಗಳನ್ನೆಲ್ಲ ಮೀರಿ ಇವತ್ತಿನ ಈ ಹೋರಾಟದಲ್ಲಿ ತಾವೆಲ್ಲ ಭಾಗಿಗಳಾಗಿದ್ದೀರಾ. ಹಾಗಾಗಿ ಮೊದಲನೇದಾಗಿ ತಮಗೆಲ್ಲ ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆಗಳು. ಇವತ್ತಿನ ಈ ಹೋರಾಟವನ್ನ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತ ಪ್ರತಿಪಕ್ಷದ ನಾಯಕರು ಮೊದಲನೇ ದಿನದಿಂದಲೂ ಈ ಒಂದು ವಿಚಾರವನ್ನ ಕೈಗೆತ್ತಿಕೊಂಡು ಸ್ಥಳಕ್ಕೆ ಆಗಮಿಸಿ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಈ ಒಂದು ನೆಲದಲ್ಲಿ ಇವರೆಲ್ಲ ನಮ್ಮ ಭಾರತೀಯರಲ್ಲ, ಇವರೆಲ್ಲ ಬಾಂಗ್ಲಾದೇಶವರನ್ನ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟಂತ ಸನ್ಮಾನ್ಯ ಅಶೋಕ್ ಅಣ್ಣನವರೇ, ಹಾಗೆ ಯಾವಾಗಲೂ ನಮಗೆ ಶಕ್ತಿಯನ್ನು ತುಂಬುವ ಮೂಲಕ ಸರ್ಕಾರದ ವಿರುದ್ಧವಾಗಿ ಪ್ರತಿನಿತ್ಯ ಒಂದು ಎರಡು ಹೋರಾಟ ಅಲ್ಲ, ಪ್ರತಿನಿತ್ಯ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಎಡವಟ್ಟನ್ನ ಮಾಡ್ತಾನೇ ಇದ್ದಾರೆ. ಈ ಎಡವಟ್ಟಿನ ವಿರುದ್ಧವಾಗಿ ಜನ ವಿರೋಧವಾದಂತ ಆಡಳಿತವನ್ನು ಕೊಡ್ತಿರುವಂತಹ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿರುವಂತಹ ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂತಹ ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ವಿಜೇಂದ್ರ ಅವರೇ, ಹಾಗೆ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರವನ್ನ ಸತತವಾಗಿ ಬಯಲಿಗೆ ಎಳೆದು ಪ್ರತಿನಿತ್ಯ ಈ ಕಾಂಗ್ರೆಸ್ ಸರ್ಕಾರವನ್ನ ಬಯಲಿಗೆಳಿಸಿರುವಂತ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರೇ, ಹಾಗೂ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಹಿರಿಯ ನಾಯಕರೇ, ಆತ್ಮೀಯರೇ, ಇವತ್ತಿನ ಈ ಹೋರಾಟ ಇವತ್ತೆಲ್ಲೊಂದ್ ಕಡೆ 100-200 ಕುಟುಂಬದ ವಿಚಾರ ಅಲ್ಲ. ಇದು ಈ ಬಾಂಗ್ಲಾದೇಶಿಯರು ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಕೇರಳದ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿಯ ಮುಖ್ಯಮಂತ್ರಿ ಇಲ್ಲಿ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟ ತಕ್ಷಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಬುಲ್ಡೋಜರ್ ಸರ್ಕಾರ ಅಲ್ಪಸಂಖ್ಯಾತರ ಮುಸಲ್ಮಾನರ ವಿರುದ್ಧವಾಗಿದೆ ಅನ್ನಂತ ಹೇಳಿಕೆಯನ್ನು ಕೊಡ್ತಾರೆ. ತಕ್ಷಣ ಕೆ.ಸಿ. ವೇಣುಗೋಪಾಲ್, ನಿಮ್ಗೆಲ್ಲ ಗೊತ್ತಿರೋ ವಿಚಾರನೆ, ಕೆ.ಸಿ. ವೇಣುಗೋಪಾಲ್ ಅವರು ಸಹ ತಮ್ಮ ಎಕ್ಸ್ಪೋಸ್ಟ್ ಅಲ್ಲಿ ಈ ಸರ್ಕಾರವನ್ನ ಬಯಲಿಗೆಳೆಯುವಂತ ಕೆಲಸವನ್ನ ಮಾಡ್ತಾರೆ. ಇದನ್ನ ಗಮನಿಸಿ ತಕ್ಷಣ ಕಾಂಗ್ರೆಸ್ ಸರ್ಕಾರ, ಸ್ವಂತಿಲ್ಲದ ಸರ್ಕಾರ, ಆತ್ಮಸ್ಥೈರ್ಯ ಇಲ್ಲದಂತ ಸರ್ಕಾರ, ಸ್ವಾಭಿಮಾನ ಇಲ್ಲದಂತ ಈ ಕಾಂಗ್ರೆಸ್ ಸರ್ಕಾರ ತಕ್ಷಣ ಇದಕ್ಕೆ ಮಣಿದು ತಕ್ಷಣ ಅವರಿಗೆ ಬಾಂಗ್ಲಾದೇಶಿಯರಿಗೆ 24 ಗಂಟೆ ಒಳಗಡೆ ಮನೆ ಕೊಡ್ತೀನಿ ಅಂತ ಹೇಳುವಂತ ಅನೈತಿಕ ಕಾನೂನು ವಿರೋಧ ಕೆಲಸವನ್ನು ಮಾಡ್ಲಿಕ್ಕೆ ಕೊಟ್ಟಂತ ಸರ್ಕಾರನೇ ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ, ಎಲ್ಲ ಬಯಲಿಗೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವು ಯಾವಾಗ ಇಲ್ಲಿರೋರು ನಮ್ಮ ದೇಶದ ಮುಸಲ್ಮಾನರಲ್ಲ, ಕೇರಳದವರಲ್ಲ, ಆಂಧ್ರ ಪ್ರದೇಶದವರಲ್ಲ, ಇವರೆಲ್ಲ ಬಾಂಗ್ಲಾದೇಶಿಯರು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಾವು ಹೇಳಕ್ ಶುರು ಮಾಡಿದ್ಮೇಲೆ ಕಾಂಗ್ರೆಸ್ ನಲ್ಲಿ ಉತ್ತರ ಇರಲಿಲ್ಲ. ಅವ್ರೇನ್ ಹೇಳ್ತಿದ್ದಾರೆ, ಈ ಬಾಂಗ್ಲಾದೇಶಿಯರು ದೇಶದ ಒಳಗಡೆ ಹೆಂಗ್ ಬಂದ್ರು, ಹೇಗೆ ದೇಶದ ಒಳಗಡೆ ಬಂದ್ರು, ಇದಕ್ಕೆ ಕಾರಣಕರ್ತರು ಯಾರು, ಬಾಂಗ್ಲಾದೇಶಿಯರು ಭಾರತದ ಒಳಗಡೆ ನುಸುಳಿ ಒಳಗೆ ಬರಕ್ಕೆ ಯಾರು ಕಾರಣಕರ್ತರು ಅಂತ ಇವತ್ತು ಕಾಂಗ್ರೆಸ್ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನಾನು ಹೇಳಕ್ ಇಷ್ಟಪಡ್ತೀನಿ, ಇದನ್ನ ತಡೆಗಟ್ಟಲಿಕ್ಕೆ ನಮ್ಮ ಸರ್ಕಾರ
ಜನಪರವಾಗಿರುವ ಸರ್ಕಾರ, ಭಾರತೀಯರ ಸರ್ಕಾರ, ಜನರ ಸರ್ಕಾರವಾಗಿರುವಂತಹ NDA ಸರ್ಕಾರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ CAA ಕಾನೂನು ತಂದದ್ದು ಯಾರು? ನಮ್ಮ NDA ಸರ್ಕಾರ, ನಮ್ಮ ನರೇಂದ್ರ ಮೋದಿ. ಅದನ್ನು ಅನುಷ್ಠಾನ ಮಾಡ್ಲಿಕ್ಕೆ ವಿರೋಧಿಸ್ತವ್ರು ಯಾರು? ಶೈನ್ ಬಾಗ್ನಲ್ಲಿ ವರ್ಷಗಟ್ಟಲೆ ಹೋರಾಟವನ್ನು ಮಾಡ್ತಾ ಕೂತವ್ರು ಯಾರು? ಇವತ್ತು ಈ ದೇಶವನ್ನ ನುಸುಳುಗೋರರಿಂದ ರಕ್ಷಣೆಯನ್ನು ಮಾಡಲಿಕ್ಕೆ, ಬಾಂಗ್ಲಾದೇಶಿಯರಿಂದ ರಕ್ಷಣೆಯನ್ನು ಮಾಡಲಿಕ್ಕೆ, ಪಾಕಿಸ್ತಾನಿ ಮೂಲದ ಜನರಿಂದ ರಕ್ಷಣೆ ಮಾಡಲಿಕ್ಕೆ ಕ್ರಮವನ್ನು ವಹಿಸ್ತೀವಿ ಅಂದ್ರೆ ಸರ್ಕಾರಕ್ಕೆ ಸಹಕಾರವನ್ನೇ ಕೊಡ್ಲಿಲ್ಲ. ಸರ್ಕಾರದ ವಿರುದ್ಧವಾಗಿ ಹೇಳಿಕೆ ಕೊಟ್ಟರು ಬಂದ್ರು. ಈಗ SIR, ಇವತ್ತು SIR ಅನ್ನ ಅನುಷ್ಠಾನ ಮಾಡ್ತಿರ್ಬೇಕಾದ್ರೆ ಈಗ ನೀವೇ ನೋಡ್ತಾ ಇದ್ದೀರಾ, ಕೆಲವು ರಾಜ್ಯದಲ್ಲಿ 1 ಕೋಟಿ ಜನ, 50 ಲಕ್ಷ, 70 ಲಕ್ಷ, 90 ಲಕ್ಷ ಜನ. ಈ ದೇಶದವರೇ ಅಲ್ಲ ಅವರು. ಜನ್ಮ ಪತ್ರವನ್ನ ಕೊಡಿ, ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಕೊಡಿ, ನಿಮ್ಮ ಜನ್ಮ ಪತ್ರವನ್ನ ಕೊಡಿ ಅಂತ ಕೇಳಿದ್ರೆ ಯಾರ ಹತ್ರ ಇಲ್ಲ. ವಂಶ ವೃಕ್ಷವನ್ನ ಕೊಡಿ, ಉತ್ತರ ಇಲ್ಲ. ಈ ಪ್ರಶ್ನೆಯನ್ನ ಇವತ್ತಲ್ಲಿ ವಿಚಾರಣೆಯನ್ನು ಮಾಡ್ತಿರುವಂತ ಈ ಸರ್ಕಾರದ ಅಧಿಕಾರಿಗಳು ಅವರ ಚೆಕ್ ಲಿಸ್ಟ್ ಅಲ್ಲಿ ಸನ್ಮಾನ್ಯ ಅಶೋಕಣ್ಣನವರು ಅವತ್ತು ಸ್ಥಳ ಪರಿಶೀಲನೆ ಮಾಡ್ತಾ ಚೆಕ್ ಲಿಸ್ಟ್ ನೋಡಿದ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಒಂದು ಚೆಕ್ ಲಿಸ್ಟ್ ಅನ್ನು ಇಟ್ಕೊಂಡಿದ್ರು. ಆ ಚೆಕ್ ಲಿಸ್ಟ್ ಅಲ್ಲಿ ಜನ್ಮ ಪತ್ರವನ್ನು ಬಿಟ್ಟು, ಬರ್ತ್ ಸರ್ಟಿಫಿಕೇಟ್ ಅನ್ನು ಬಿಟ್ಟು ಬೇರೆ ಇನ್ನೆಲ್ಲ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೇಳಿಲ್ಲ. ಮೊದಲನೇ ದಾಖಲೆ ಯಾವ್ದಿರ್ಬೇಕು? ಆ ಬರ್ತ್ ಸರ್ಟಿಫಿಕೇಟ್ ಅನ್ನು ಬಿಟ್ಟು ಇನ್ನೆಲ್ಲ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಈ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯುತವಾಗಿ ಕ್ರಮವನ್ನು ವಹಿಸೋದು ಬಿಟ್ಟು ಇವತ್ತು ಈ ಬಾಂಗ್ಲಾದೇಶಿಯರಿಗೆ ಇವತ್ತು ನಿಮ್ಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಯರು ನಮ್ಮ ರಾಜ್ಯದಲ್ಲಿದ್ದಾರೆ. 25 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ರಾಜ್ಯದಲ್ಲಿದ್ದಾರೆ. ಹಾಗಾಗಿ ಈ ಬಾಂಗ್ಲಾದೇಶಿಯರನ್ನ ಗುರುತಿಸೋ ಕೆಲಸ ನೀವು ಮಾಡ್ರಪ್ಪ ಅಂತ ಕೇಳಿದ್ರೆ ಹೇಗೆ ಭಾರತದೊಳಗಡೆ ಬಂದ್ರು ಅಂತ ಹೇಳ್ತಾರೆ. 60 ವರ್ಷ ಈ ದೇಶ ಆಡಳಿತ ಮಾಡಿದವರು ಈ ಕಾಂಗ್ರೆಸ್ಸಿಗರು. ಅವ್ರು ಮಾಡಿದಂತ ತಪ್ಪು, ಇವ್ರನ್ನ ದೇಶದೊಳಗಡೆ ಬಿಟ್ಕೊಂಡವರು ಇದೇ ಕಾಂಗ್ರೆಸ್ ಸರ್ಕಾರದವರು, ಇದೇ ಕಾಂಗ್ರೆಸ್ ಪಕ್ಷದವರು. ಈ ಬಾಂಗ್ಲಾದೇಶಿಯರನ್ನೆಲ್ಲ ಭಾರತದೊಳಗಡೆ ಬಿಟ್ಕೊಂಡು ಇವತ್ತು ನಮ್ಮಲ್ಲಿ ನೆಲೆ ಊರಿ 56 ರೀತಿ ಐಡೆಂಟಿಟಿ ಕಾರ್ಡ್ ಇದೆ. 56 ಐಡೆಂಟಿಟಿ ಕಾರ್ಡ್. ಈ ಎಲ್ಲ ಐಡೆಂಟಿಟಿ ಕಾರ್ಡ್ಗಳನ್ನ ಇವರಿಗೆ ಒದಗಿಸುವಂತ ಕೆಲಸವನ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ. ಇವತ್ತು ಭಾರತದೊಳಗಡೆ ನುಸುಳಿ ಇವತ್ತು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನೆಲೆಸ್ತಿದಾರಲ್ಲ, ಇವರು ವಿರುದ್ಧವಾಗಿ ಕ್ರಮವನ್ನು ತಗೊಳ್ಳಿ ಅಂದ್ರೆ ಇಲ್ಲಿ ಬರ್ಲಿಕ್ಕೆ ಕಾರಣಕರ್ತರು ಯಾರು ಅಂತ ಕೇಳ್ತಾರೆ. ಇವತ್ತು ಒಪ್ಕೊಟ್ಟಿದ್ದಾರೆ ತಾನೇ ಇವರು. ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಒಪ್ಕೊತಿದ್ದಾರೆ. ಇಲ್ಲಿರೋರು, ಕೋಗಿಲು ಕ್ರಾಸ್ ನಲ್ಲಿರೋರು ಇವರೆಲ್ಲ ಬಾಂಗ್ಲಾದೇಶಿರಂತ ಈ ಕಾಂಗ್ರೆಸ್ ಪಕ್ಷ ಮತ್ತು ಈ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಒಪ್ಕೊಳ್ತಾ ಇದ್ದಾರೆ. ಇವರೆಲ್ಲ ಬಾಂಗ್ಲಾದೇಶಿರು. ಅವ್ರ ಹೇಳಿಕೆ ಮೂಲಕನೇ ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿದೆ ಇವರೆಲ್ಲ ಬಾಂಗ್ಲಾದೇಶಿರು. ಹಾಗಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ತಕ್ಷಣ ಕ್ರಮವನ್ನು ವಹಿಸಬೇಕು, ತೆರವುಗೊಳಿಸಬೇಕು. ನಮ್ಮ ಕರ್ನಾಟಕದವರು 8-10 ವರ್ಷ ಆಗಿದೆ ದುಡ್ಡು ಕಟ್ಟಿ ಅರ್ಜಿ ಹಾಕಿ, ಇವ್ರಿಗೆ ಇನ್ನ ಮನೆ ಕೊಟ್ಟಿಲ್ಲ. ಇವತ್ತು ಇವ್ರಿಗೆ ಮನೆ ಕೊಟ್ಟಿಲ್ಲ. 24 ಗಂಟೆಯಲ್ಲಿ ದುಡ್ಡು ಇಲ್ಲ, ಮನೆ ಇಲ್ಲ, ದುಡ್ಡು ಕೊಟ್ಟಿಲ್ಲ, ಅರ್ಜಿ ಹಾಕಿಲ್ಲ, ಏನು ಹಾಕಿಲ್ಲ. ಇವ್ರು ನಮ್ಮ ದೇಶದವರು ಅಲ್ಲ, ಅವ್ರಿಗೆ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಸರ್ಕಾರ ಕಾನೂನು ಉಲ್ಲಂಘನೆ ಏನ್ ಮಾಡ್ತಿದ್ದಾರೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ. ಈ ಎಲ್ಲ ವಿರುದ್ಧವಾಗಿದ್ದು ಈ ದೇಶ ದ್ರೋಹದ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಅದನ್ನ ಬಯಲಿಗೆ ಎಳೆದು ಅವರಿಗೆ ಸ್ಪಷ್ಟ ಸಂದೇಶವನ್ನು ಕೊಡ್ಲಿಕ್ಕೆ ಇವತ್ತು ನಾವೆಲ್ಲರೂ ಇವತ್ತಿಲ್ಲಿ ಸೇರಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸತತವಾಗಿ ಕೆಲವಾರು ದಿನದಿಂದ ಪ್ರತಿದಿನನೂ ಹೋರಾಟವನ್ನ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಇನ್ನೂ ಈ ಹೋರಾಟವನ್ನ ನಾವು ಮುಂದುವರಿಸಬೇಕು. ಎಲ್ಲಿವರೆಗೂ ಕರ್ನಾಟಕದ ಬಾಂಗ್ಲಾದೇಶಿಯರ ಮುಕ್ತವಾಗುತ್ತೋ, ಬಾಂಗ್ಲಾದೇಶಿಯರಿಂದ ಕರ್ನಾಟಕ ಮುಕ್ತವಾಗಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಡೀಲೇಬೇಕು. ಕರ್ನಾಟಕವನ್ನು ಉಳಿಸಬೇಕು, ಭಾರತವನ್ನು ಉಳಿಸುವಂತ ಕೆಲಸದಲ್ಲಿ ನಾವೆಲ್ಲರೂ ತೊಡಗೋಣ ಅಂತ ಹೇಳಿ ಮತ್ತೊಮ್ಮೆ ಇಲ್ಲಿ ನೆರೆದಿರುವಂತ ನಮ್ಮೆಲ್ಲ ಪಕ್ಷದ ಹೋರಾಟಗಾರರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮೆಲ್ಲ ನಾಯಕರು ಇದನ್ನು ಬಹಳ ಪ್ರಬಲವಾಗಿ ಪರಿಣಾಮಕಾರಿಯಾಗಿ ಕೈಗೆತ್ತಿಕೊಂಡಿದ್ದಾರೆ. ಈ ಸರ್ಕಾರಕ್ಕೆ ಮಣಿಸುವಂತ ಕೆಲಸ ನಾವೆಲ್ಲ ಒಗ್ಗಟ್ಟಿನಿಂದ, ಒಂದೇ ಧ್ವನಿಯಿಂದ
ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡೋಣ ಅಂತ ಹೇಳಿ ತಮಗೆ ಶುಭವನ್ನು ಕೋರ್ತೀನಿ. ನಮಸ್ಕಾರ.